ನಾನು ರಾಜ್ಕುಮಾರ್ ಅವ್ರ ಕಂಪ್ನಿಗೆ ಹೋಗೋದಕ್ಕೆ ಮುಖ್ಯ ಕಾರಣ ಯಾರು ಅಂದರೆ ಶಿವರಾಜ್ ಕುಮಾರ್ ಅವರು. ಶಿವರಾಜ್ ಕುಮಾರ್ ಅವ್ರ ಜೊತೆ ನಾನು AK-47 ಮಾಡಬೇಕಾದ್ರೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಆವಾಗ ಶಿವಣ್ಣ ನನ್ನ ಜೊತೆ ತುಂಬ ಕ್ಲೋಸ್ ಆಗಿದ್ದರು. ಮತ್ತು ಸಾಲದಕ್ಕೆ ನಮ್ಮ ನೇಟಿವ್ ಪ್ಲೇಸ್ ಕೊಳ್ಳೇಗಾಲ, ಅವರೂರು ಸಿಂಗಾನಲ್ಲೂರು, ನಮ್ಮ ಡಿಸ್ಟ್ರಿಕ್ನವರೇ, ಊರಿನವರು ಅಂದರೆ ಇನ್ನೂ ಪ್ರೀತಿ ಜಾಸ್ತಿ. ಆಮೇಲೆ ತುಂಬ ನನ್ನ ಜೊತೆ ಭಾಳ ಕ್ಲೋಸ್ ಆಗಿರ್ತಿದ್ರು. ಆಮೇಲೆ ನಾವು ಮಾಡೋ ಕೆಲಸ ನೋಡಿ ಅವ್ರಿಗೆ ತುಂಬ ಇಷ್ಟ ಆಗ್ತಿತ್ತು. ಅವರು ಯಾವುದೇ ಸಿನಿಮಾ ಮಾಡ್ಬೇಕಾದ್ರೆ ಮಹೇಶ್ ಬಾಬು ಇದು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ, ಅವ್ರು ಡೈರೆಕ್ಟ್ರಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ನನ್ನನ್ನು ರೆಫರ್ ಮಾಡ್ತಿದ್ರು. ಅಂದರೆ ಅಷ್ಟರ ಮಟ್ಟಿಗೆ ಅವರು ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು. ಅದಾದಮೇಲೆ ಅವರೇ ನನ್ನನ್ನು ಯುವರಾಜ ಸಿನಿಮಾಗೆ, ಪುರಿ ಜಗನ್ನಾಥ್ ಅವ್ರ ಸಿನಿಮಾಗೆ ಮಹೇಶ್ ಬಾಬುನೇ ಹಾಕಿ ಅಂತ ಮಾಡ್ತಾರೆ. ಆಮೇಲೆ ರಾಮ ಎಂಟರ್ಪ್ರೈಸಸ್ಲಿ ಕಿಶೋರ್ ಸರ್ಜಾ ಅವರು ಮಾಡಿದ್ರು, ಬಾವ ಬಾಮೈದ ಅಂತ. ಕಿಶೋರ್ ಸರ್ಜಾ ಕೂಡ ನನಗೆ ತುಂಬ ಕ್ಲೋಸ್. ಅವರು ತುತ್ತಮುತ್ತ ಅಂತ ಒಂದು ಸಿನಿಮಾ ಮಾಡಿದರು. ತುಂಬ ಒಳ್ಳೆಯ ಮನುಷ್ಯ. ಅವರು ತೀರ್ಕೊಂಬಿಟ್ರು, ಅವರಿಲ್ಲ. ತುಂಬ ಅದ್ಭುತವಾದ ಮನುಷ್ಯ. ಅವರು ಕೂಡ ನನ್ನ ಕಡೆ ಭಾಳ ಪ್ರೀತಿ, ಶಿವಣ್ಣಷ್ಟೇ ಪ್ರೀತಿ ಮಾಡೋರು. ಮಹೇಶ ಬೇಕು ನನಗೆ ಅಂತನೋರು. ಆ ಥರ ಪ್ರೀತಿ ನಮಗೆ. ಶಿವಣ್ಣ ಬಾವ ಇದು ಯುವರಾಜದಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಪುರಿ ಜಗನ್ನಾಥ್ ಅವ್ರ ಜೊತೆ ಮಾಡ್ಬೇಕಾದ್ರೆ ಪುರಿ ಜಗನ್ನಾಥ್ ಅವ್ರಿಗೆ ಒಂದು 2 ಕತೆ ಹೇಳಿದ್ರು ಅವ್ರಿಗೆ. ಒಂದು ಅಮ್ಮ ನಾನ ತಮಿಳಮ್ಮ ಅಂತ ಒಂದು ಸಿನಿಮಾ ಮಾಡಿದ್ರು ತೆಲುಗುವಲ್ಲಿ, ರವಿತೇಜ್ ಅಟ್. ಆ ಒಂದು ಸ್ಕ್ರಿಪ್ಟ್ನ ಶಿವಣ್ಣಂಗೆ ಹೇಳಿದ್ರು. ಆಮೇಲೆ ಶಿವಮಣಿ 98480 ಅಂತ ನಾಗಾರ್ಜುನ ಮಾಡಿದರು. ಅದನ್ನು ಇನ್ನೂ ಮಾಡಿರಲಿಲ್ಲ. ಆ ಸ್ಕ್ರಿಪ್ಟ್ಗಳೆಲ್ಲ ಶಿವಣ್ಣಂಗೆ ಹೇಳಿದ್ರು. ಅದಕ್ಕೆ ಮುಂಚೆ ಈಡಿಯಟ್ ಅಂತ ಒಂದು ಸಿನಿಮಾ ಸಕ್ಸಸ್ ಆಯಿತು, ಅಪ್ಪು ಸಿನಿಮಾ ರೀಮೇಕು. ಆ ಸಬ್ಜೆಕ್ಟ್ನ ಫಸ್ಟು ಮಹೇಶ್ ಬಾಬು ಅವರು ಮಾಡಬೇಕು ಅಂತ ಅಂದ್ಕೊಂಡಿದ್ರು ತೆಲುಗು ಹೀರೋಗೆ ಪುರಿ ಅವರು. ಹಿಂಗೊಂದು ಕತೆ ಇದೆ ಕೇಳಿ ಶಿವಣ್ಣ ಅಂತ 3 ಕತೆನೂ ಹೇಳಿದ್ರು. 3 ಕತೆ ಕೇಳಿದ ತಕ್ಷಣ ಶಿವಣ್ಣ ಅವೆರಡು ಸಿನಿಮಾ ನಾನು ಮಾಡ್ಬೋದೇನೋ, ಬಟ್ಟು ಲಾಸ್ಟಲ್ಲಿ ಹೇಳಿದ್ರಲ್ಲ ಆ ಕತೆ ನನ್ನ ತಮ್ಮಂಗೆ ತುಂಬ ಚೆನ್ನಾಗಿರುತ್ತೆ, ನನ್ನ ತಮ್ಮನ್ನ ಲಾಂಚ್ ಮಾಡ್ತಾಯಿದ್ದೀವಿ ಫಸ್ಟ್ ಟೈಮು ಇಂಡಸ್ಟ್ರಿಗೆ, ಪುನೀತ್ನ ಅಂತಂದರು. ಸರಿ ಆಯಿತು, ಚೆನ್ನಾಗಿದೆ ಅಂತ ಮನೆಗೆ ಹೋಗಿ ವರದಾಣ ಅವ್ರಿಗೆಲ್ಲ ಹೇಳಿದ ತಕ್ಷಣ ಆಯಿತು ಕೇಳೋಣ ಪರವಾಗಿಲ್ಲ ಅಂತ. ಆಮೇಲೆ ಫಸ್ಟ್ ಟೈಮ್ ಅಪ್ಪು ಸರ್ ನಮ್ಮ ಸೆಟ್ಟಿಗೆ ಬಂದರು. ಆವಾಗಲೇ ಫಸ್ಟ್ ಟೈಮ್ ನಾನು ನೋಡೋದು ಅಪ್ಪು ಸರ್ನ. ಯುವರಾಜ ಒಂದು ಸಾಂಗ್ ಶೂಟಿಂಗ್ ಮಾಡ್ತೀವಿ ಚೌಲ್ಟ್ರಿಯಲ್ಲಿ. ಆವಾಗ ನಮಸ್ಕಾರ ಸರ್ ಅಂದೆ. ಆಗ ನಕ್ಬಿಟ್ಟು ಹಾಯ್ ಅಂತಂದರು. ಆ ನಗುನೇ ಕೊನೆವರೆಗೂ ನೋಡಿದ್ದು ನಾನು. ಅದು ಒಂದೊಂದು ಕಡೆ ಒಂದೊಂದು ಥರ ನಗು, ಎಲ್ಲರಿಗೂ ಒಂದೇ ನಗು. ಅದು ಒಂದೇ ರಿಸೀವ್ ಕೊಡೋ, ಒಂದು ಎಲ್ಲರನ್ನೂ ರಿಸೀವ್ ಮಾಡ್ಕೊಳ್ಳೋದು ಆ ಒಂದೇ ನಗುಲಿ. ಅದೇ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡಿ, ಅದಕ್ಕೆ ಮುಂಚೆ ನೋಡಿರಲಿಲ್ಲ ನಾನು ಅವ್ರನ್ನ. ಫಸ್ಟ್ ಟೈಮ್ ನೋಡಿದ್ದು. ಅದಾದಮೇಲೆ ಕಥೆಯೆಲ್ಲ ಓಕೆ ಆಗಿ ಪ್ರೋಸೆಸ್ ಎಲ್ಲ ಶುರುವಾಗಿ ಮನೆಯಲ್ಲಿ ಅಮ್ಮ ಅವ್ರಿಗೆ, ಅಣ್ಣ ಅವ್ರಿಗೆ, ವರದಣ್ಣ ಅವ್ರಿಗೆ ಎಲ್ರಿಗೂ ಇಷ್ಟ ಆಯಿತು, ರಾಘಣ್ಣ ಅವ್ರಿಗೆಲ್ಲ ಇಷ್ಟ ಆದಮೇಲೆ ಆ ಸಿನಿಮಾ ಮಾಡಬೇಕು ಅಂತ ಬಂದಾಗ ಓಕೆ ಆಯಿತು. ಅವರು ಡೈರೆಕ್ಷನ್ ಮಾಡೋದು ಪುರಿ ಜಗನ್ನಾಥ. ಪುರಿ ಜಗನ್ನಾಥ್ ಅವರು, ಮಹೇಶ್ ನೀವು ಹೆಂಗಿದ್ರು ನನ್ನ ಸಿನಿಮಾ ಮಾಡಿದ್ದೀರ ಯುವರಾಜದಲ್ಲಿ, ನಮಗೂ ನಿಮಗೂ ಚೆನ್ನಾಗಿದೆ ಒಂಥರ ಅಂಡರ್ಸ್ಟ್ಯಾಂಡಿಂಗು, ನೀವೇ ವರ್ಕ್ ಮಾಡಿ ಡೈರೆಕ್ಟರ್ ಹಾಕಿ ಅಂದರು. ನಾನು ಮಾಡಲ್ಲ ಸರ್, ನನಗೆ ಭಯ ಅಂದೆ. ಯಾಕೆ ಅಂದರು, ಇಲ್ಲ ಸರ್ ದೊಡ್ಡ ಕಂಪ್ನಿ, ದೊಡ್ಡ ಜನ ಅವರು, ಆಮೇಲೆ ಅವ್ರಿಗೆ ನೋಡಿದ್ರೆ ಭಯ ಆಗುತ್ತೆ ಸರ್, ನಾನು ಅಣ್ಣವರು ವರದಣ್ಣ ಅವರು ಎಂಥ ಲೆಜೆಂಡ್ಸ್ಗಳು ಸರ್ ಅವರು, ಭಯ ಆಗುತ್ತೆ ಸರ್, ನಾನು ಮಾಡಲ್ಲ ಅಂತಂದೆ. ಮಾಡಲೇಬೇಕು ಮಹೇಶ್, ಸುಮ್ಮನೆ ನೀವು ಅಂತಂದ್ಬಿಟ್ಟು ಸುಮ್ಮನಾದರು. ನಾನು ಮಾತಾಡೋಕ್ಕೆ ಹೋಗಲಿಲ್ಲ, ನಾನೇನು ಹೇಳಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಅದಾದಮೇಲೆ ಶಿವಣ್ಣ ಅವರು ಇದ್ದಿದ್ದೆ, ಮಹೇಶ ನೀನೇ ಕಣ ಸಿನಿಮಾ ಡೈರೆಕ್ಟ್ರು ಅಂತಂದರು. ಶಿವಣ್ಣ ನಾವು ಮಾಡಲ್ಲ, ಸುಮ್ಮನೆ ನೀವು ಹಿಂಸೆ ಕೊಡಬೇಡಿ, ನನಗೆ ಅಪ್ಪಾಜಿ ನೋಡಿದ್ರೆ ಒಂಥರ ಮೈಯೆಲ್ಲ ಶಿವರಿಂಗ್ ಆಗುತ್ತೆ ಅಂದೆ. ನಾನು ಹೆಂಗಿರ್ತೀನೋ ನನಗಿಂತ ಬೇರೆ ಥರ ಇರ್ತಾರೆ ಅವರು, ನೀವು ಬಾ ಒಂದು ಸಲ ಮನೆಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಕರೆದ್ರು. ಕರ್ಕೊಂಡೋಗಿ ರಾಘಣ್ಣ ಅಪ್ಪು ಅವ್ರಿಗಿಬ್ಬರಿಗೂ ಪರಿಚಯ ಮಾಡಿಸ್ಬಿಟ್ಟು ಡೈರೆಕ್ಟ್ರ್ ಅಂತ ಮಹೇಶ್ ಬಾಬು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ, ಅಪ್ಪುಗೆ ಹೆಲ್ಪ್ ಆಗ್ತದೆ ಸಿನಿಮಾದಲ್ಲಿ, ವರ್ಕ್ ಮಾಡಿಸೋಣ ಇವಕ್ಕೆಲ್ಲಿ ಅಂತ. ಸರಿ ಆಯಿತು ಶಿವಣ್ಣ ಅಂದರು. ಶಿವಣ್ಣ ಹೇಳಿದ್ಮೇಲೆ ಮುಗೀತಲ್ಲ, ಆಯಿತು ಅಂತ ಹೇಳಿದ್ರು. ಆ ಸಿನಿಮಾಗೆ ಹಂಗೆ ಹಿಂಗೆ ರಾಜ್ಕುಮಾರ್ ಅವ್ರ ಕಂಪ್ನಿಗೆ ನಾನು ಜಾಯ್ನ್ ಆದಮೇಲೆ ಅಣ್ಣ ಅವರು, ನಿಜವಲ್ಲ ನಾನು 7 ಜನ್ಮದ ಪುಣ್ಯ ಮಾಡಿದೆ, ಯಾರಿಗೂ ಸಿಗೋಲ್ಲ ಆ ಭಾಗ್ಯ, ಬಯಸದೇ ಬಂದ ಭಾಗ್ಯ. ಈಗ ನಾವೇ ಹೋಗಿ ಅವ್ರ ಕಂಪ್ನಿಲಿ ಸಿನಿಮಾ ಮಾಡ್ತೀವಿ ಅಂತ ಕೇಳೋದು ಬೇರೆ, ನಾವು ಕೇಳ್ದೇ ಮಾಡಲ್ಲ ಅಂದವ್ರನ್ನ ಶಿವಣ್ಣ ನೀವು ಮಾಡಲೇಬೇಕು ಅಂತ ಕರ್ಕೊಂಡೋಗಿ ಅಂದರು. ದೇವ್ರ ಸೃಷ್ಟಿ ಅದು. ಆಮೇಲೆ ನಾವು ದೊಡ್ಡ ಯಜಮಾನ್ರನ್ನ ನೋಡಬೇಕು ಅನ್ನೋದಿತ್ತು ನಮ್ಮ ಮನೇಲಿ. ಮನೆಗೆ ಹೋದ ತಕ್ಷಣ ಫಸ್ಟ್ ಡೇ ಡಿಸ್ಕಷನ್ಲಿ ಅವ್ರು ನೋಡ್ತಿದ್ದಂಗೆ ಅವ್ರ ತೇಜಸ್ಸು ರಾಜ್ಕುಮಾರ್ ಅವ್ರದ್ದು, ಆ ಥರ ಕಲರು, ಆ ಥರ ಸಿಂಪ್ಲಿಸಿಟಿ, ವೈಟ್ ಆ್ಯಂಡ್ ವೈಟ್ ಬಟ್ಟೆ ಹಾಕೊಂಡು ಸುಮ್ಮನೆ ಅದು ರಿಫ್ಲೆಕ್ಷನ್ ಆಗ್ತಿತ್ತು ಫೇಸ್ಗೆ. ನೋಡ್ತಿದ್ರೆ ಕೈ ಮುಗಿಯೋಣ ದೇವ್ರ ಥರ ಇತ್ತು ಅವ್ರ ಫೇಸ್. ಅವ್ರು ಯಾವಾಗಲೂ ಹಿಂಗೇ ಕೂತಿರೋರು, ಯಾವತ್ತೂ ಹಿಂಗೆ ಕೂತಿರಲಿಲ್ಲ ಅವರು. ಹಿಂಗೇ ಇರೋರು. ಏನಾದ್ರು ಸಿಕ್ಕಿದ್ರೆ ಎದ್ದು ನಿಂತ್ಕೊಂಡು ಹಿಂಗೆ ನಮಸ್ಕಾರ ಮಾಡೋರು. ಅಂದರೆ ಇಷ್ಟು ಮನಸ್ಫೂರ್ತಿಯಾಗಿ ನಮಸ್ಕಾರ ಮಾಡೋರು. ಹಿಂಗೆ ನಮಗೂ ಕೂಡ ಹಿಂಗೆ ನಮಸ್ಕಾರ ಎದ್ದು, ಇವರು ಮಹೇಶ್ ಬಾಬು ಅಂತ ನಮ್ಮ ಕೊಳ್ಳೇಗಾಲದವನು ಒಂದು ಶಿವಣ್ಣ ಪರಿಚಯ ಮಾಡಿಕೊಟ್ಟಾಗ ಎದ್ದು ನಿಂತ್ಕೊಂಡು ಹಿಂಗೆ ನಮಸ್ಕಾರ ಮಾಡಿದ್ರು ನಮಗೆ. ನಾವೇನು ಪುಣ್ಯ ಮಾಡಿದ್ವಿ ನೋಡಿ. ಅಂದರೆ ವಯಸ್ಸಿನ ತಾರತಮ್ಯ ಇಲ್ಲ ಅವ್ರಿಗೆ, ಚಿಕ್ಕವರು ದೊಡ್ಡವರು ಅಂತ. ಅವ್ರ ಮುಂದೆ ನಾವು ಏನೇನೂ ಇಲ್ಲ. ಅವ್ರು ಸಿನಿಮಾ ಇಂಡಸ್ಟ್ರಿ ಬಂದಾಗ ಅವ್ರು ಹುಟ್ಟಾಗ ನಾವು ಹುಟ್ಟೇ ಇರಲಿಲ್ಲ. ಅಂಥ ವ್ಯಕ್ತಿಗಳು ನಾವು ಇಂಟ್ರೊಡ್ಯೂಸ್ ಮಾಡಿದಾಗ ಹಿಂಗೆ ಕೈ ಮುಗಿತಾರೆ ನಮಗೆ. ಅಂದರೆ ಅದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಆಮೇಲೆ ನಮ್ಮ ಕಾಡಿನವರು ಅಂದರು. ಯಾಕಂದರೆ ನಮ್ಮ ಚಾಮರಾಜನಗರ ಭಾಗದವ್ರನ್ನೆಲ್ಲ ಅಣ್ಣವರು ಆಲ್ಮೋಸ್ಟ್ ಅವ್ರು ಯಾರೇ ಬಂದರೂ ನಮ್ಮ ಕಾಡಿನವರು ಅಂತಾರೆ. ಯಾಕಂದರೆ ನಮ್ಮದು ಮಾದೇಶ್ವರನ ಬೆಟ್ಟ, ಬಿಳಿಗಿರಿರಂಗನ ಬೆಟ್ಟ, ಈ ಕಡೆ ಆ ಕಡೆ ಹಿಲ್ ಸ್ಟೇಷನ್ಸ್ ಜಾಸ್ತಿ. ಆದರೆ ನಮ್ಮ ಕಾಡಿನವರು ಅಂತಾರೆ ಯಾವಾಗಲೂ. ನಮ್ಮ ಊರ ಕಡೆಯವರು ಚಾಮರಾಜನಗರ ಡಿಸ್ಟಿಕ್ಕು, ಮೈಸೂರು ಡಿಸ್ಟಿಕ್ ಯಾರು ಬಂದರೆ
ಆವಾಗಿಂದ ತುಂಬ ಆತ್ಮೀಯರಾದರು. ಸಿನಿಮಾ ಮಾಡಿದ್ವಿ, ಅಪ್ಪು ಸಿನಿಮಾ ಮಾಡಿದ್ವಿ. ಮಾಡಾದಮೇಲೆ ತುಂಬ ಆತ್ಮೀಯತೆ ಅಂದರೆ ಏನು ಮನೆಗೆ ಹೋಗಿ ನನ್ನ ಫಸ್ಟ್ ಸಿನಿಮಾ ಅಪ್ಪು ಸಿನಿಮಾಯಿಂದ ಆಲ್ಮೋಸ್ಟ್ ಆಲ್ ನಾನು ಅರ್ಸು ಮಾಡೋವರೆಗೂ ಬೆಳಗ್ಗೆ ನಾನು ಟಿಫನ್ಗೆ ಅಲ್ಲೇ ಹೋಗ್ಬಿಡ್ತಿದ್ದೆ ಮನೆಗೆ. ಅಲ್ಲೇ ಹೋದರೆ ಅಡುಗೆ ಮಾಡಿ ಇಟ್ಬಿಟ್ಟಿರೋರು ಅಲ್ಲಿ ಹಿಂದ್ಗಡೆ ಕೆಲಸದವರು. ಯಾರ್ಯಾರು ಬರ್ತಾರೆ ಹಾಕೊಂಡು ಊಟ ಮಾಡೋದಲ್ಲಿ. ಮನೆಯವರು ಅಲ್ಲೇ ಬಂದು ಊಟ ಮಾಡ್ತಿದ್ರು. ಅಪ್ಪಾಜಿಯವ್ರು ಮಾತ್ರ ಒಬ್ಬರು ಟೇಬಲಲ್ಲಿ ಕೂತ್ಕೊಂಡು ಮಾಡೋರು. ರಾಘಣ್ಣ ಆಗಲಿ, ನಾವಾಗಲಿ, ಮಂಗಳಕ್ಕಾಗಲಿ, ಮಕ್ಕಳು ವಿನು, ಗುರು ಎಲ್ಲ ಚಿಕ್ಕ ಚಿಕ್ಕ ಹುಡುಗರು, ಧೀರೇನೆಲ್ಲ ಎಲ್ಲರೂ ಬಂದು ಹಿಂದೆ ಕೂತಿದ್ರು. ಅಲ್ಲೇ ಕೂತ್ಕೊಂಡು ಮಧ್ಯಾಹ್ನ ಊಟ ಅಲ್ಲೇ, ಸಾಯಂಕಾಲ ಊಟ. ನಾವು ಮನೆಗೆ ಹೋಗ್ತೀವಿ ರಾತ್ರಿ 9 ಗಂಟೆ. ಆಲ್ಮೋಸ್ಟ್ ಆಲ್ ನಾನು 12 ಅವರ್ಸ್ ಅಲ್ಲೇ ಮನೇಲಿ ಸ್ಪೆಂಡ್ ಮಾಡ್ತಿದ್ದೆ. ಬೇಕಾದ್ರೆ ಆ ಸಿನಿಮಾ ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು. ಅಪ್ಪು ಸಿನಿಮಾ ಆದಮೇಲೆ ಅಭಿ ಸಿನಿಮಾ ಮಾಡಿದೆ. ಅದಾದಮೇಲೆ ವೀರ ಕನ್ನಡಿಗ ಅಂತ ತೆಲುಗು ಪ್ರೊಡ್ಯೂಸರು, ಆ ಸಿನಿಮಾಗೂ ನಾನೇ ಮಾಡಬೇಕು ಅಂತ ಪಾಪ ಪುನೀತ್ ಸರ್ ಕೇಳಿದ್ರು. ಆಯಿತು ಸರ್ ಮಾಡ್ತೀನಿ ಸರ್, ನಮ್ಮದೇನು ಸರ್, ನಿಮ್ಮ ಜೊತೆ ಕೆಲಸ ಮಾಡೋದೇ ನಮ್ಮ ಭಾಗ್ಯ ಅಂತ 3 ಸಿನಿಮಾನೂ ಮಾಡಿದೆ ಅವ್ರ ಜೊತೆ. ವೀರ ಕನ್ನಡಿಗ ಆದಮೇಲೆ ನಾನು ಓಂಕಾರ ಅಂತ ಒಂದು ಸಿನಿಮಾ ಮಾಡಿದೆ ಉಪೇಂದ್ರ ಅವರು. ಇದೆಲ್ಲ ಆದಮೇಲೆ ಹೆಂಗಾಗ್ಬಿಟ್ಟಿತ್ತು ಅಂದರೆ ಮನೇಲಿ ನಾನು ಸೀದಾ ಅಡುಗೆ ಮನೆಗೆ ಹೋಗಿ ತಟ್ಟೆ ಎತ್ಕೊಂಡು ನಮ್ಮನೆ ಥರ ಊಟ ಹಾಕೊಂಡು ಮಾಡೋಷ್ಟು ಸ್ವಾತಂತ್ರ್ಯ ನನಗಿತ್ತು. ನನ್ನ ಕಂಡ್ರೆ ಮಕ್ಕಳಿಂದ ಹಿಡಿದು ಮಂಗಳಕ್ಕಾಗಲಿ ಮತ್ತು ಅಶ್ವಿನಿ ಮೇಡಮ್ ಆಗಲಿ. ಅಶ್ವಿನಿ ಮೇಡಮ್ ಅಂತೂ ತುಂಬ ಆತ್ಮೀಯರು ನನಗೆ. ಯಾಕೆಂದರೆ ಅಪ್ಪು ಸರ್ ಎಲ್ಲಿ ಶೂಟಿಂಗ್ ಹೋದ್ರು ನಾನು ಅವ್ರ ಜೊತೆಲೇ. ಅಪ್ಪು ಸರ್ ಔಟ್ಡೋರ್ ಶೂಟಿಂಗ್ ಹೋಗಿದ್ರೆ, ಶೂಟಿಂಗ್ ಮಾಡ್ತಾಯಿದ್ರೆ ಸಾಂಗಿಂಗೆಲ್ಲ ನಾನು ಮೇಡಮು. ಆಗ ಮೊದಲನೇ ಮಗಳು ಹುಟ್ಟಿದ್ಲು. ಅವಳನ್ನು ಆಟ ಆಡ್ಸ್ಕೊಂಡು ಅಳ್ತಿದ್ರೆ ನಾವಿಬ್ಬರು ಆರಾಮಾಗಿತ್ತು. ಆಮೇಲೆ ಪರ್ಚೇಸ್ಗೆ ಹೋದಾಗ ಜೊತೆಲಿ ಹೋಗ್ತಿದ್ದೆ. ನಾನು ತುಂಬ ಆತ್ಮೀಯರು. ಈಗ ಲೈಕ್ ನಮ್ಮ ಮೈ ಸಿಸ್ಟರ್ ಥರ ಅವರು. ಈಗಲೂ ಅಷ್ಟೇ ಆತ್ಮೀಯತೆ ನಮ್ಮ ಕಂಡ್ರೆ ಅವ್ರಿಗೆ. ಅಷ್ಟೊಂದು ಕ್ಲೋಸ್ ನನಗೆ. ಆಮೇಲೆ ಯಾವುದೇ ವಿಷಯ ಆದರೂ ನನಗೆ ರೇಗಿಸ್ತಿರೋರು, ಡೈರೆಕ್ಟಾಗಿ ರೇಗಿಸೋರು. ಅವ್ರ ಮನೇಲಿ ಯಾರನ್ನು ರೇಗಿಸ್ತಾರೆ ಆ ಥರ ರೇಗಿಸೋರು. ನಾನು ಡೈರೆಕ್ಟ್ರು ಅಂತ ಅಂದ್ಕೊಂಡಿರಲ್ಲ, ಡೈರೆಕ್ಟ್ರ್ ಆದಮೇಲೂ ಕೂಡ ಅಷ್ಟೊಂದು ಆತ್ಮೀಯತೆ. ಆಮೇಲೆ ಗೀತಕ್ಕ, ಶಿವಣ್ಣ ಅವ್ರ ವೈಫು, ಅವರು ಅಷ್ಟೇ ತುಂಬ ಆತ್ಮೀಯರು ನನಗೆ. ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಥರ ಇರೋದು. ಆಲ್ಮೋಸ್ಟ್ ಆಲ್ ಅಷ್ಟೊಂದು ಕ್ಲೋಸ್ ಇತ್ತು. ಅಮ್ಮ ಅಷ್ಟೇ ನನ್ನ ಕಂಡ್ರೆ ಭಾಳ ಪ್ರೀತಿ. ಯಾರೇ ಯಾವ್ದಾದ್ರು ಸಿನಿಮಾ ಮಾಡೋಕ್ಕೆ ಬಂತಂದರೆ, ಈಗ ಆಲ್ಮೋಸ್ಟ್ ಆಲ್ ಯಾರು ಸಿನಿಮಾ ಮಾಡೋ ಪ್ರೊಡ್ಯೂಸರು, ಡೈರೆಕ್ಟರ್ ಯಾರು ಬಂದರೆ ಹೇಳೋರು, ನಮ್ಮ ಮಹೇಶ್ ಎಲ್ಲ ನೋಡ್ಕೊಂಡು ತಂದುಬಿಡಿ ಆರಾಮಾಗಿ, ನೀವು ಸ್ಟಾರ್ಟ್ ಕ್ಯಾಮ್ರಾ ಕಟ್ಟಿ ಹೇಳಿದ್ರೆ ಸಾಕು ಅನ್ನೋ ಲೆವೆಲ್ಗೆ ನನ್ನನ್ನು ಅವರು ಪ್ರೊಜೆಕ್ಟ್ ಮಾಡಿಬಿಟ್ಟಿದ್ರು ಅಮ್ಮ ಅವರು. ಅಂದರೆ ಅಷ್ಟೊಂದು ಆತ್ಮೀಯತೆ ಇತ್ತು. ಹಿಂಗೆ ಮಾಡ್ಬೇಕಾದ್ರೆ ಪುನೀತ್ ಅವರು ಒಂದು ಸಲ ಒಂದು ಸಿನಿಮಾ ಇದೆ, ಅದನ್ನು ಮಹೇಶ್ ಕೈಲಿ ಮಾಡಿಸೋಣ, ಬೇರೆ ಪ್ರೊಡ್ಯೂಸರು ಅಂತ ಹೇಳಿದ್ರು. ಪಾರ್ವತಮ್ಮ ಅವರು ಹಂಗೆ ಹೇಳಿದ ತಕ್ಷಣ, ಇಲ್ಲ ಕಣೋ ಮಹೇಶ ಚೆನ್ನಾಗಿ ಕೆಲಸ ಮಾಡ್ತಾನೆ ನಮ್ಮ ಹುಡುಗ, ಬಟ್ ನಾವು ಆ ಸಿನಿಮಾ ಅವ್ನ ಕೈಲಿ ಮಾಡಿಸ್ಬಿಟ್ಟು ಆ ಪ್ರೊಡ್ಯೂಸರ್ಗೆ ಆ ಸಿನಿಮಾ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಡ್ತು ಅಂದರೆ, ನೋಡೇ ಇವರೇ ಮಾಡ್ಬೋದಿತ್ತು ಪ್ರೊಡಕ್ಷನ್ನು, ನಮ್ಮ ಕೈಲಿ ಮಾಡಿಸ್ಬಿಟ್ಟು ಆ ಸಿನಿಮಾ ಹಾಳಾಗೋಯ್ತು ಇವರು ಅಂತ ನಮ್ಮ ಮೇಲೆ ಕೆಟ್ಟ ಹೆಸರು ಬರುತ್ತೆ, ಬೇಡ ಯಾಕಂದ್ರೆ ನಮ್ಮ ಸಿನಿಮಾದಲ್ಲೇ ಮಾಡ್ಸೋಣ ಬಿಡು, ನಮ್ಮ ಹುಡುಗನಿಗೆ ಚೆನ್ನಾಗಿ ಕೆಲಸ ಮಾಡ್ತಾನೆ ಅವನು ಅಂತ ಹೇಳಿದ್ರು. ಹಿಂಗಾದ್ಮೇಲೆ ಒಂದು ಸಲ ಪುನೀತ್ ರಾಜ್ಕುಮಾರ್ ಅವರು ಒಂದು ಕತೆ ಹೇಳಿದ್ರು. ಮಹೇಶ್ ಎಲ್ಲೋ ಒಂದು ಸಲ ಒಂದು ಕತೆ ಕೇಳಿದೆ, ಆ ಸಬ್ಜೆಕ್ಟ್ ಆಗಲಿಲ್ಲ, ಬಟ್ ತುಂಬ ಚೆನ್ನಾಗಿದೆ ಮಹೇಶ್, ನೀವು ಒಂದು ಸಲ ಕೇಳಿ ರಾಘಣ್ಣ ನೀವು ಕರೆದ್ಬಿಟ್ಟು ಆ ಕತೆ ಕೇಳಿದ್ರೆ ಕತೆ ನೀವು ಮಾಡ್ಬೋದು ಮಹೇಶ್ ಡೈರೆಕ್ಷನ್ನ ಅಂದರು. ನನಗೆ ಈಗ ಒಂದು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತಂದರೆ ಒಬ್ಬರಿಗೆ ಹೋಗಿ ಕತೆ ಹೇಳಿ ಮಾಡಬೇಕು, ಏನೋ ಒಂದಿರುತ್ತೆ. ನನಗೆ ಇದೇನೇ ನನ್ನ ಡೈರೆಕ್ಷನ್ ಮಾಡೋ ಅಂತಾರೆ, ನಾನು ಆರಾಮಾಗಿ ಕೋ-ಡೈರೆಕ್ಟ್ರಾಗಿ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ನಲ್ಲ, ಅದು ನಾನು ಬಂದಿರೋದೇ ಡೈರೆಕ್ಟ್ರ್ ಆಗೋರು. ಸರಿ ಸರ್ ನಿಮ್ಮಿಷ್ಟ ಸರ್ ಅಂತಂದೆ. ನನಗೆ ತುಂಬ ಎಕ್ಸೈಟು ಆಗಲಿಲ್ಲ, ಸ್ವಲ್ಪ ಭಯ ಆಯಿತು. ನಾನು ಮಾಡಬಲ್ಲೆ, ನನಗೆ ಕೇಪಬಿಲಿಟಿ ಇದೆಯಾ ಅಂತ. ಎಕ್ಸೈಟ್ಮೆಂಟ್ ಆಗಲಿಲ್ಲ, ಭಯ ಬಂತು ಮಾಡಬಲ್ನ ಅಂತ. ಅವರು ಇಲ್ಲ ಮಹೇಶ್ ನೀವು ಮಾಡ್ತೀರಾ, ಕೇಳಿ ನೋಡಿ ಒಂದು ಸಲ ಅಂದರು. ನಾನು ಅಂದೆ, ನಾವೇನು ಬಯಸ್ದೆ ಎಲ್ಲ ಬಂದಿರೋದು, ಅದು ಒಂದಾಗಲಿ ನೋಡೋಣ ಅಂದ್ಬಿಟ್ಟು. ರಾಕ್ಲೈನ್ ವೆಂಕಟೇಶ್ ಅವ್ರಿಗೆ ತುಂಬ ಆತ್ಮೀಯರವರು, ಜನಾರ್ದನ್ ಮಹರ್ಷಿ ಅಂತ ತೆಲುಗು ರೈಟ್ರು. ಅವ್ರನ್ನ ರಾಘಣ್ಣ ಅವರು ಫೋನ್ ಮಾಡಿ ರಾಕ್ಲೈನ್ ವೆಂಕಟೇಶ್ಗೆ ಹೇಳಿದ ತಕ್ಷಣ ಅವ್ರು ಕರೆಸ್ಕೊಟ್ರು. ಕರೆಸ್ದಾಗ ಇದೇ ಕನಿಷ್ಕ ಹೋಟ್ಲಲ್ಲಿ, ಇನ್ನೂ ಜ್ಞಾಪಕ ಇದೆ ನನಗೆ, ರೂಮ್ ನಂಬರು 321 ರೂಮ್ ನಂಬರು. ಅಲ್ಲಿ ಕೂತ್ಕೊಂಡು ಒಂದು ನೈಟು ಕತೆ ಕೇಳಿದ್ವಿ ನಾನು ರಾಘಣ್ಣ. ಕತೆ ಕೇಳಿದ ತಕ್ಷಣ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ಹೊಸ್ದಾಗಿತ್ತು ಒಂಥರ. ಆಮೇಲೆ ರಾಘಣ್ಣ ಹೇಗಿದೆ ಅಪ್ಪಾಜಿ ಅಂದರು. ಚೆನ್ನಾಗಿದೆ ಸರ್ ಅಂದರೆ ನನಗೂ ಹಿಡಿಸ್ತು. ನಾವಿಬ್ಬರು ಮಾತಾಡೋಣ ಅಂದ್ಬಿಟ್ಟು ನಾಳೆ ಬರ್ತೀವಿ ಸರ್ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ನೈಟು ಹೋದ್ವಿ ನಾನು ರಾಘಣ್ಣ ಹೋಗಿ. ಅವ್ರ ಮನೆಗೆ ಹೋಗ್ಬೇಕಾರೆ ಆಂದವೆ ಮಾತಾಡ್ಕೊಂಡು ಹೋದ್ವಿ ರಾಘಣ್ಣ. ನಾವು ಏನು ಮಾಡೋದು ಅಪ್ಪಾಜಿ ಇದ್ರಲ್ಲಿ ಕರೆಕ್ಷನ್ ಏನಿದೆ ಸರ್? ನನ್ನ ಮೇಜರ್ ಕರೆಕ್ಷನ್ಸ್ ಏನಿಲ್ಲ ಸಿನಿಮಾದಲ್ಲಿ, ಸಣ್ಣ ಪುಟ್ಟದ್ದು ಒಂದಷ್ಟು ಡೌಟ್ ಇದೆ, ಚಿಕ್ಕದಷ್ಟೇ ಯಾವುದೂ ಇಲ್ಲ. ಏನು ಅಂದರು, ಹಿಂಗೆ ಅಂದೆವು. ನನಗೂ ಹಂಗೆ ಅನ್ನಿಸ್ತು ಅಪ್ಪಾಜಿ, ನಾಳೆ ಇನ್ನೊಂದು ಸಲ ಅವ್ರಿಗೆ ಹೋಗಿ ಹೇಳೋಣ ಅಂದರು. ಸರಿ ಆಯ್ತು, ನೈಟೇ ಫೋನ್ ಮಾಡಿದ್ವಿ. ಫೋನ್ ಮಾಡಿಬಿಟ್ಟು ಸರ್ ಬೆಳಗ್ಗೆನೇ ಬಂದುಬಿಡ್ತೀವಿ, ಇದಿಷ್ಟು ಹಿಂಗೆ ಅನ್ನಿಸ್ತು ಸರ್ ನೋಡಿ ಸರ್ ಅಂತ ಒಂದೆರಡು ಡೌಟ್ ಹೇಳಿದ್ವಿ. ಹೇಳಿದ ತಕ್ಷಣ ಆಯ್ತು ಸರ್ ಬೆಳಗ್ಗೆ ಬನ್ನಿ ಅಂದರು. ಬೆಳಗ್ಗೆ ಮಾಮೂಲಿ 7 ಗಂಟೆ 8 ಗಂಟೆ 8:30 ಹೋದ್ವಿ. ಕತೆ ನೆರೇಟ್ ಮಾಡಿದ್ರು, ಫುಲ್ ಕತೆ ನೆರೇಟ್ ಮಾಡಿದ್ರು. ಅವರು ಯಾರು ಡೈರೆಕ್ಟರ್ ಅಂತ ಕೇಳಲಿಲ್ಲ, ರೈಟ್ರು. ನನ್ನ ಕೋ-ಡೈರೆಕ್ಟರ್ ಮಹೇಶ್ ಬಾಬು ಅಂತ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ರಾಘಣ್ಣ. ಅವರು ನನಗೆ ಹೇಳೋದು. ಕತೆ ಕೇಳಿದ್ವಿ. ಕತೆ ಕೇಳಿದ ತಕ್ಷಣ ತುಂಬ ಇಂಪ್ರೆಸ್ ಆಯಿತು. ರಾಘಣ್ಣ ಅವ್ರು ತುಂಬ ಚೆನ್ನಾಗಿದೆ ಅಪ್ಪಾಜಿ, ಒಂದು ಸಲ ವರ್ಧಣ್ಣ ಅವ್ರಿಗೆ ಹೇಳ್ಬೋಣ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ವರ್ಧಣ್ಣ ಅವರು ಫೋನ್ ಮಾಡಿದ್ರು. ಅಪ್ಪಾಜಿ ಹಿಂಗೆ ಒಂದು ಕತೆ ಇದೆ, ಅಪ್ಪುಗೆ ಕತೆ ಮಾಡಿಸಿದ್ದೀವಿ, ನೀವು ಒಂದು ಸಲ ಕೇಳಿದ್ರೆ ಕೇಳೋಣ ಯಾಕಂದ್ರೆ ನಾಳೆನೇ ಕೇಳೋಣ. ಅವ್ರು ಕತೆ ಕೇಳಬೇಕು ಅಂದರೆ ರಾಜ್ಕುಮಾರ್ ವರ್ಧಣ್ಣ ಈಗಲೇ ಬಂದ್ಬಿಡಿ ಅಂತಾರೆ. ಅಂದರೆ ಕತೆ ಬಗ್ಗೆ ಅಷ್ಟೊಂದು ಕತೆ ಕೇಳೋದೇ ಅವ್ರಿಗೆ ಒಂದು ಈ ಇಂಟ್ರೆಸ್ಟಿಂಗ್ ಅವ್ರಿಗೆ.
ಅಣ್ಣವರಂತೂ ಕತೆ ಹೇಳಕ್ಕೆ ಬರ್ತಾರೆ ಯಾರಿಗೂ ಅಂದರೆ ಬೆಳಗ್ಗೆ 7 ಗಂಟೆಗೆ ಸ್ನಾನ ಮಾಡಿ ಆರಾಮಾಗಿ ಪೂಜೆ ಮಾಡಿ ಟೇಬಲ್ ಮೇಲೆ ಕೂತ್ಕೊಂಡಿರೋರು. ನಾವು ಹೋದ್ರೆ ಬನ್ನಿ ಕಾಫಿ ಕುಡಿಯೋಣ, ತಿಂಡಿ ತಿನ್ನೋಣ ಅಂತ ಕೂರ್ಸ್ಕೊಂಡು ತಿನ್ನಿಸ್ತಾನೆ ಇರೋರು. ಡಿಸ್ಕಷನ್ ಸ್ಟಾರ್ಟ್ ಆಗೋದೇ 9:09ವರೆಗೆ, ಆಮೇಲೆ ವರದಾನ ಬರೋರು 10 o'clock ಸ್ಟಾರ್ಟ್ ಆಗೋದು. 7 ಗಂಟೆಗೆ ರೆಡಿ ಇರೋರು. ರಾಗಣ ಫೋನ್ ಮಾಡಿ ಅಪ್ಪಾಜಿ ರೆಡಿಯಾಗಿ ಕೂತರು 7 ಗಂಟೆಗೆ. ನಾವು 6:30 ಇದ್ದು ಇನ್ನೂ ರೆಡಿಯಾಗಿರ್ತಿರ್ಲಿಲ್ಲ. ಇಷ್ಟು ಬೇಗ ಯಾಕೆ ರೆಡಿ ಆಯ್ತಾರೆ ಅವರು, ವಾಕಿಂಗ್ ಮಾಡ್ತಾರೆ, ಯೋಗ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಇದ್ದೆ ಎಲ್ಲ ರೆಡಿಯಾಗಿ ಅವ್ರು ಕತೆ ಕೇಳೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಅವ್ರಿಗೆ. ಯಾರು ಕತೆ ಹೇಳ್ತಾರೆ ಅಂದ್ರೆ ಫಸ್ಟ್ ಕರ್ಸಿ ಅನ್ನೋರು. ಈಗ ನಾವು ಯಾರಿಗಾರು ಕತೆ ಹೇಳಬೇಕು ಏನಾರು ಮಾಡಬೇಕು ಅಂದರೆ ಇವತ್ತು ಫ್ರೀ ಇಲ್ಲ ಅಂತಾರೆ. ಇವತ್ತು ಫ್ರೀ ಇಲ್ಲ, ಆಮೇಲೆ ನನಗೆ ಅಲ್ಲೇನೋ ಕೆಲಸ ಇದೆ, ಇಲ್ಲೇನೋ ಕೆಲಸ ಇದೆ. ಆಮೇಲೆ ಒಂದು ಒಳ್ಳೆ ಕತೆ ಸಿಕ್ಕುವಾಗ ಪಟ್ಟಂತ ಕೇಳ್ಬಿಡ್ಬೇಕು. ಅದು ಮಿಸ್ ಆಗ್ಬಿಡುತ್ತೆ. ಆ ಕ್ಷಣ ಬಿಟ್ಟರೆ ಅದು ಗಾದೆ. ಒಂದು ಯಾವಾಗಲೂ ರಜನಿಕಾಂತ್ ಒಂದು ಮಾತು ಹೇಳ್ತಾ ಇರ್ತಾರೆ, ನಾವೇನಾದ್ರು ಯಾರಿಗಾರು ಒಳ್ಳೇದು ಮಾಡಬೇಕು ಅಂದಾಗ ಇಮಿಡಿಯೇಟ್ ಮಾಡಿಬಿಡ್ಬೇಕಂತೆ, ಹೋಲ್ಡ್ ಮಾಡಿದಾಗ ನಮ್ಮ ಮನಸ್ಸು ಚೇಂಜ್ ಆಗಿಬಿಡುತ್ತಂತೆ. ನಾವೇನಾದ್ರು ನಿಮ್ಗೇನಾದ್ರು ಕೊಡಬೇಕು ಮಾಡಬೇಕು, ಇನ್ನೊಬ್ರು ಕೊಡಬೇಕು ಅಂದಾಗ ಪಟ್ಟಂತ ಆ ಟೈಮಲ್ಲೇ ಕೊಟ್ಬಿಡ್ಬೇಕಂತೆ. ನಾವು ಒಂದು ವಾರ ಬಿಟ್ಟು ಆಮೇಲೆ ಮಾಡ್ತೀವಿ ಅಂದಾಗ ಅಯ್ಯೋ ನೋಣ ಬಿಡು ಅಂದರೆ ನಮಗೆ ಮನುಷ್ಯನಿಗೆ ಮನಸ್ಸು ಒಂಥರ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ಅವರು ರಜನಿಕಾಂತ್ ಯಾವಾಗಲೂ ಹೇಳ್ತಾರೆ, ಕೆಲವು ಸಲ ಒಳ್ಳೊಳ್ಳೆ ವಿಷಯಗಳು ಹೇಳ್ತಾರೆ ಅವರು. ನಾವೇನಾದ್ರು ಕೊಡಬೇಕು, ಯಾರಿಗಾರು ಏನಾದ್ರು ಒಳ್ಳೇದು ಮಾಡಬೇಕು ಅಂದ್ರೆ ಇಮಿಡಿಯೇಟ್ ಮಾಡಿಬಿಡ್ಬೇಕು ಅಂತ. ಹಾಗೆ ರಾಜ್ಕುಮಾರ್ ಕತೆ ಆದ್ರೆ ಇದನ್ನು ಫಸ್ಟ್ ಕೇಳ್ಬಿಡ್ಬೇಕಂತೆ. ಎಲ್ಲಿ ಕತೆಗಳು ಮಿಸ್ ಆಗ್ಬಿಡುತ್ತೆ, ಒಳ್ಳೆ ಕತೆಗಳು ನಮಗೆ ಅಂತ ಅವ್ರಿಗೆ ಭಾಳ ಆಸೆ. ನಾನು ನೋಡಿರೋದ್ರಲ್ಲಿ ಆ ಏಜಲ್ಲಿ ಅದರಲ್ಲಿ ಅವ್ರಿಗೆ ಅಷ್ಟೆಲ್ಲ ಕೂತ್ಕೊಂಡು ಅವ್ರಿಗೆ ಯಾವಾಗ ಟೈಮ್ ಕೊಟ್ಟರು ಕತೆ ಕೇಳ್ಬೋದು. ಒಂದು ವಾರ ಬಿಟ್ಟು ಬನ್ನಿರಿ, 2 ವಾರ ಬಿಟ್ಟು ಬನ್ನಿರಿ, ಕೆಲಸ ಇದೆ. ಕತೆ ಅಂದರೆ ಒಂದೇ ದಿನ 3 ಕತೆ ಕೇಳೋರು ಅವರು. ಅಷ್ಟೊಂದು ಇಂಟ್ರೆಸ್ಟು ಕತೆಗಳ ಬಗ್ಗೆ ಅವ್ರಿಗೆ. ಹಿಂಗಾಗಿ ವರದಣ್ಣ ಅವ್ರಿಗೆ ಹೇಳೋಣ ಅಂದ್ಬಿಟ್ಟು ಕರ್ಕೊಂಡೋಗಿ ಬೆಳಗ್ಗೆ ನಾನು ಮತ್ತು ರಾಘಣ್ಣ ಅವರು, ಅಪ್ಪು ಸರ್ ಕೂತಿದ್ದು, ಆಮೇಲೆ ಅಣ್ಣವರು ವರದಣ್ಣ ಬಂದರು, ಸರ್ ಮಹರ್ಷಿ ಸರ್ ಬಂದರು. ಇಷ್ಟೇ ಜನ, 5 ಜನ. ಅಮ್ಮನಿಗೆ ಹೇಳಿರಲಿಲ್ಲ. ನಾವು ಇಷ್ಟು ಜನ ಕೂತ್ಕೊಂಡು ಕತೆ ಕೇಳಿದ ತಕ್ಷಣ ಕತೆ ಫಸ್ಟ್ ರೌಂಡ್ಗೆ ಓಕೆ ಆಗೋಯ್ತು. ವರದಣ್ಣ ಅವರು ತುಂಬ ಚೆನ್ನಾಗಿದೆ ರೀ, ಅಪ್ಪಗೆ ಮಾಡ್ಬೋದು ಈ ಸಿನಿಮಾನ ಅಂತ, ರಘು ಮಾಡ್ಬೋದು ಅಂತ ರಾಘಣ್ಣಿಗೆ ಹೇಳಿದ್ರು. ಅಣ್ಣ ಅವರು ಅಷ್ಟೇ ಅದ್ಭುತವಾಗಿದೆ, ಅಪ್ಪಗೆ ಮಾಡಲೇಬೇಕು ಈ ಸಿನಿಮಾ, ತುಂಬ ಚೆನ್ನಾಗಿದೆ ಅಂತ. ಇದಕ್ಕೆ ಮುಂಚೆ ರಾಘಣ್ಣ ಅವರೆಲ್ಲ ಮನೇಲೆಲ್ಲ ಕೇಳಿದರು ಅಮ್ಮನಿಗೆ, ಎಲ್ರಿಗೂ ನಮ್ಮ ಮಹೇಶ್ ಕೈಲಿ ಡೈರೆಕ್ಷನ್ ಮಾಡ್ಸೋಣ ಅಂದ್ಕೊಂಡಿದ್ದೀವಿ ಅಂದರೆ, ಅಮ್ಮ ನಮ್ಮ ಹುಡುಗ ಮಾಡಿಸೋಗು ಅಂತ ಅವತ್ತೇ ಹೇಳ್ಬಿಟ್ಟಿದ್ರು ಅವರು. ಮಾಡಿಸೋಗ, ಇಂಡಸ್ಟ್ರಿಗೆ ಒಬ್ಬ ಡೈರೆಕ್ಟರ್ ಬರ್ತಾನೆ ಅಂತ ಅಮ್ಮ ಹೇಳ್ಬಿಟ್ಟಿದ್ರು. ಮನೆ ಹುಡುಗರೆಲ್ಲ ಹೇಳಿದರು. ಗಿಣ್ಣವ್ರೆಲ್ಲ ಹೇಳಿದ್ರು. ವರದಣ್ಣ ಅವ್ರಿಗೆ ಗೊತ್ತಿರಲಿಲ್ಲ. ಆಮೇಲೆ ರಾಘಣ್ಣ ವರದಣ್ಣ ಅವ್ರು ಕೇಳ್ಕೊಂಬತ್ತೀನಿ ಅಪ್ಪಾಜಿ, ವರದಣ್ಣ ಅವ್ರಿಗೆ ಒಂದು ಹೇಳಿಲ್ಲ ಅಂತ ಹೇಳಿದ್ರು. ಸರಿ, ಪಾಪ ವರದಣ್ಣ ಅವರು ತುಂಬ ಬ್ರಿಲಿಯಂಟು ಕತೆ ಫೈನಲ್ ಮಾಡೋದ್ರಲ್ಲಿ, ಭಾಳ ಅದ್ಭುತವಾದ ವ್ಯಕ್ತಿ. ನಾನು ನಿಜವಾಗ್ಲೂ ನಾವೇನಾದ್ರು ಕತೆ ಮಾಡ್ಬೇಕಾದ್ರೆ ಏನಾದ್ರು ಇದು ಮಾಡ್ಬೇಕಾದ್ರೆ ಅವ್ರನ್ನ ತುಂಬ ನೆನೆಸ್ಕೋತೀನಿ. ನನ್ನ ಸಿನಿಮಾದಲ್ಲಿ ಏನಾದ್ರು ಸಿನಿಮಾ ನಂದು ಓಡಿರ್ಬೋದು, ಓಡದೆ ಇದ್ರೂ ಕೂಡ ಪರವಾಗಿಲ್ಲ, ಸುಮಾರಾಗಿತ್ತು ಸಿನಿಮಾ, ಯಾಕೆ ಓಡಲಿಲ್ಲ ಗೊತ್ತಿಲ್ಲ ಅನ್ನೋ ಥರ ಮಾಡಬೇಕು. ಆ ಥರದಲ್ಲಿ ನನಗೆ ವರದಣ್ಣ ಅವ್ರದ್ದು ರಾಜ್ಕುಮಾರ್ ಅವ್ರು ತುಂಬ ಇನ್ಸ್ಪಿರೇಷನ್. ವರದಣ್ಣ ಅವ್ರ ಮನೆಗೆ ಕೇಳೋರು ರಾಘಣ್ಣ, ಹಿಂಗೆ ಹೊಸ ಡೈರೆಕ್ಟರ್ಗಳ ಕೈಲಿ ಲಾಂಚ್ ಮಾಡಬೇಕು ಅನ್ನಿಸ್ತು, ಕತೆ ಹೆಂಗಿದೆ ಅಂತ ಫಸ್ಟ್ ಕೇಳಿದೆ. ಇದು ತುಂಬ ಚೆನ್ನಾಗಿದೆಯಪ್ಪ, ಒಳ್ಳೆ ಕತೆ, ಇದನ್ನು ಕರೆಕ್ಟಾಗಿ ಮಾಡಿಬಿಟ್ರೆ ಒಳ್ಳೆ ಹಿಟ್ಟಾಗುತ್ತೆ, ಅಪ್ಪಗೆ ಹೇಳಿ ಮಾಡಿಸ್ದಂಗಿದೆ ಅಂದರೆ. ಅದೇ ಈ ಸಿನಿಮಾನ ಒಬ್ಬ ಹೊಸ ಡೈರೆಕ್ಟರ್ ಕೈಲಿ ಮಾಡಿಸೋಣ ಅಂದ್ಕೊಂಡಿದ್ದೀವಿ ಅಂತ ರಾಘಣ್ಣ ಹೇಳೋರು. ಅವ್ರು ಏನು ಹೇಳಬೇಕು, ಯಾರು ಅಂತ ಕೇಳಬೇಕು. ಅವ್ರು ಯಾರು ಅಂತ ಕೇಳಲಿಲ್ಲ. ನಮ್ಮ ಮಹೇಶ ಅಂದರು. ಎಷ್ಟು ಬುದ್ಧಿವಂತರು ಅಂದರೆ, ಅವ್ರ ಕಂಪ್ನಿಯಲ್ಲಿ ಏನಾದ್ರು ಕತೆ ಕೇಳಬೇಕು ಅಂದಾಗ ಡೈರೆಕ್ಟರ್ನ ಕೂರಿಸ್ಕೊಂಡೇ ಕತೆ ಕೇಳೋದವರು. ಈಗ ನಾವೇನಾದ್ರು ಈಗ ನೀವು ಕತೆ ಕೇಳಿ ಒಬ್ಬ ಪ್ರೊಡ್ಯೂಸರು, ನಾವು ಡಿಸ್ಕಷನ್ ಮಾಡಿ ಈ ಕತೆ ಮಾಡಿಸ್ಬಿಟ್ಟು ಆ ಡೈರೆಕ್ಟರ್ ಕರ್ಸೋಣ ಅಂತನ್ನಲ್ಲ ಅವರು. ಕತೆ ಹಿಂಗಿದೆ ಅಂದಾಗ, ಈ ಥರದ ಕತೆ ಅಂದಾಗ ಡೈರೆಕ್ಟರ್ಗೆ ಈ ಥರ ಕತೆ, ಡೈರೆಕ್ಟರ್ ಅಂದರೆ ಡೈರೆಕ್ಟರ್ನ ಕೂತ್ಕೊಂಡೇ ಕತೆ ಕೇಳೋದು. ಅವತ್ತು ಡೈರೆಕ್ಟರ್ ಯಾರು ಇಲ್ಲ, ನಾನು ಕೋ-ಡೈರೆಕ್ಟರ್ ಮಾತ್ರ ಕೂತಿದ್ದೀನಿ. ಇಲ್ಲ, ಅಪ್ಪು ಸಾರು, ರಾಘಣ್ಣ, ಅಪ್ಪಾಜಿ, ವರದಣ್ಣ, ಆಮೇಲೆ ರೈಟ್ರು, ಆಮೇಲೆ ನಾನು, ಇಷ್ಟೇ ಜನ ಕೂತಿರೋರು. ಅಲ್ಲಿ ಡೈರೆಕ್ಟ್ರ್ ಇಲ್ಲ ಅಂದಮೇಲೆ ನಾನು ಕೂತಿದ್ದೆ. ಅವರೇ ಗೆಸ್ ಮಾಡಿದ್ರು ಮಹೇಶ ಅಂತ. ಅಪ್ಪಾಜಿ ಅಂದರು. ನೋಡಿ ಎಷ್ಟು ಶಾರ್ಪ್ ಅವರು ಅಂತಿದ್ದಂಗೆ ಅವರು ಅದಕ್ಕೆ ಏನು ಹೇಳ್ತಾರೆ, ಅಣ್ಣ ಏನು ಹೇಳ್ತಾರೆ, ಅದಕ್ಕೆ ಏನು ಹೇಳ್ತಾರೆ ಅಂತ ಕೇಳಿದ್ರು. ಅಮ್ಮನಿಗೆ ಇಷ್ಟ, ನಮ್ಮ 3 ಸಿನಿಮಾ ಮಾಡಿದೆಲ್ಲ, ವರ್ಕ್ ಮಾಡಿದೆಲ್ಲ ಚೆನ್ನಾಗಿ ಮಾಡ್ತಾನೆ, ಮಾಡ್ಸೋಣ ನಮ್ಮ ಬ್ಯಾನರ್ಲಿ ಅಂತ ಹೇಳಿದ್ರು ಅಂತಂತಂದರು. ಅಣ್ಣ ಅಪ್ಪಾಜಿಗೂ ಇಷ್ಟ, ಅವ್ರಿಗೂ ಇಷ್ಟ, ಮಾಡ್ಸೋಣ ಅಂತ ಹೇಳಿದ್ರು. ಪುನೀತ್ ಏನಂತಾನೆ ಅಂತ ಕೇಳಿದ್ರು. ಇಲ್ಲ, ಪುನೀತ್ಗೆ ತುಂಬ ಇಂಟ್ರೆಸ್ಟೆಡು, ಯಾಕೆಂದರೆ ಮಹೇಶ್ ಕೈಲಿ ಮಾಡ್ಸೋಣ ಅಂತ ಹೇಳಿದ್ರು ಅಂದಾಗ ಅವರು ಒಂದೇ ಮಾತು ಹೇಳಿದ್ರು, ನೋಡಪ್ಪ ಮಹೇಶ್ ಅವರು ಏನು ಕೆಲಸ ಮಾಡ್ತಾರೆ ಅಂತ ಅವರು ನಮ್ಮ ಜೊತೆ ಡಿಸ್ಕಷನ್ ಮಾಡ್ತಾರೆ, ಎಲ್ಲ ಮಾಡಿದ್ದೀವಿ, ನೋಡಿದ್ದೀವಿ. ಆಮೇಲೆ ಡಿಸ್ಕಷನ್ ಮಾಡ್ಬೇಕಾದ್ರೂ ಕೂಡ ಕೆಲವು ಸಲ ಲಾಜಿಕ್ ಪಾಯಿಂಟ್ ಕೇಳ್ತಾನೆ ಹುಡುಗ. ಅವರು ಅಂತಿದ್ರು ನನ್ನ ಹುಡುಗ ಅಂತ. ಅವರು ಲಾಜಿಕ್ ಪಾಯಿಂಟ್ ಕೇಳ್ತಾರೆ ಮಹೇಶ್ ಅವರು. ಅವ್ನು ಸ್ವಲ್ಪ ಸೆನ್ಸಿಬಲ್ ಇದ್ದಾರೆ ಅವರು ಅನಿಸುತ್ತೆ. ಮಾಡುವಕ್ಕಂತ ದೇವ್ರ ಮೇಲೆ ಭಾರ ಹಾಕಿ ಇಂಡಸ್ಟ್ರಿಗೆ ಒಬ್ಬರು ಡೈರೆಕ್ಟರ್ ಬರ್ತಾರೆ, ತಲೆ ಕೆಡಿಸ್ಕೊಬೇಡ. ಅವರು ಆ್ಯಕ್ಟ್ ಮಾಡೋನೇ ಇಂಟ್ರೆಸ್ಟ್ ಪಟ್ಟ ಮೇಲೆ ಸ್ಪಾಟಲ್ಲಿ ನೋಡಿರೋದು ಪುನೀತು, ಅವ್ರು ಏನು ವರ್ಕ್ ಮಾಡ್ತಾರೆ ಅಂತ. ಒಬ್ಬ ಆ್ಯಕ್ಟ್ರಿಗೆ ಒಬ್ಬ ಡೈರೆಕ್ಟ್ರ್ ಮೇಲೆ ನಂಬಿಕೆ ಬಂದಾಗ ಚೆನ್ನಾಗಿ ಆಗುತ್ತೆ, ಹೋಗಿ ಮಾಡಿಸಿ ಹೋಗಿ ಅಂದರು. ಹಿಂಗಾಗಿ ನಾನು ಫಸ್ಟ್ ಸಿನಿಮಾಗೆ ಡೈರೆಕ್ಟ್ರ್ ಆದೆ. ನಾನು ವಿತಿನ್ 2 ಮಂತ್ಸಲ್ಲಿ ನಾನು ಡೈರೆಕ್ಟ್ರು. ವಿತಿನ್ 2 ಮಂತ್ಸ್ ನಾನು ಡೈರೆಕ್ಷನ್ ಮಾಡ್ತೀನಿ. 2 ಮಂತ್ಸ್ ಬಿಫೋರೇ ಗೊತ್ತಿತ್ತು. ನಾನು ಎದುವರೆಗೆ ಯಾರಿಗೂ ಹೇಳಲಿಲ್ಲ.
ಫಸ್ಟ್ ಟೈಮ್ ಆ ವಿಷಯನ ನಾನು MS ರಮೇಶ್ ಅಂತ ನಮ್ಮ ಡೈರೆಕ್ಟ್ರ್ ಒಬ್ರು ಇದ್ದಾರೆ, ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದೀನಿ. ಅವ್ರಿಗೆ ಹೇಳಿದೆ, ಸರ್ ಹಿಂಗೆ ನನಗೆ ಪುನೀತ್ ಸರ್ ಕತೆ ಓಕೆ ಆಯಿತು, ಹಿಂಗೆ ಮಾಡ್ತಾಯಿದ್ದೆ, ಕಂಗ್ರ್ಯಾಚುಲೇಷನ್ ಮಹೇಶ್, ತುಂಬ ಒಳ್ಳೆಯದಾಗಲಿ ಅಂದರು. ಅವರೇ ಆ ಸಿನಿಮಾಗೆ ಡೈಲಾಗ್ ಬರೋದು. ಹೀಗಾಗಿ ಆಕಾಶ್ ಸಿನಿಮಾದಲ್ಲಿ ನಾನು ಫಸ್ಟು ವಜೇಶ್ವರಿ ಕಂಬೈನ್ಸಿಂದ ನಾನು ಪ್ರಥಮ ಸಿನಿಮಾ ನಿರ್ದೇಶನ ಮಾಡಿದೆ. ನನಗೆ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತಂದಾಗ ತುಂಬ ಟೆನ್ಷನ್ ಆಗೋಯ್ತು.